ವಾರಕ್ಕೆ ಹಳ್ಳ ಹಿಡಿದ 30 ಲಕ್ಷ ರೂಪಾಯಿ. ಸಿಎಂ ವಿಶೇಷ ಅನುದಾನ. ಬೀಕನಹಳ್ಳಿ ಗ್ರಾಮದಿಂದ ಪ್ರತಿಭಟನೆ. ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರನಿಗೆ ಕಳಪೆ ಕಾಮಗಾರಿ ಮಾಡುತ್ತಿರುವಂತ ಗುತ್ತಿಗೆದಾರನಿಗೆ ಕೆಆರ್ಪೇಟೆ ತಾಲೂಕಿನ ಹಕ್ಕಿಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾರ್ಯಕ್ಕೆ 30 ಲಕ್ಷ ರೂಪಾಯಿ ಸಿಎಂ ವಿಶೇಷ ಅನುದಾನದಲ್ಲಿ ನೀಡುತ್ತಿರುವ ಕಾಮಗಾರಿ ಸಂಪೂರ್ಣ ಕಳಪೆ, ಅವೈಜ್ಞಾನಿಕ ಎಂದು ಗ್ರಾಮಸ್ಥರು ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿ ಹಾಗೂ ಗುತ್ತಿಗೆದಾರನ ವಿರುದ್ಧ ಪ್ರತಿಭಟನೆ ನಡೆಸುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೆಲಸ ಮಾಡೋರು ಓನರು ಮೇಡಮ್ ಅವರು ಎಲ್ಲ ಬಂದರು, ಇದೊಂದು ಕೆಲಸ ಮಾಡಿ ಅಂದ, ಒಂದು ನಾಟಿ ಕೋಳಿ ಕೊಡಿ ಅಂದ್ರೆ ನಾಟಿ ಕೋಳಿನೂ ಕೊಟ್ಟೆ. ಕೆಲಸ ಮಾಡೋರಿಗೆ ಕೊಟ್ಮೇಲೆ ಮಾಡ್ತಾರೆ, ಲಂಚ ಕೊಟ್ಟರು ಕೆಲಸ ಮಾಡಿಲ್ಲ ಮಾಡಿದ್ರೆ ಹೇಳ್ತಾರೆ ರೋಡ್ ಹಾಕ್ತೀನಿ, ಒಂದು ದಿನಕ್ಕೆ 3 ಸಲ ನೀರು ಹಾಕ್ತೀನಿ, ನೀರು ಹಾಕಿಲ್ಲ. ಎಲ್ಲೆಲ್ಲಿ ಕೆಲಸ ಮಾಡ್ಬೇಕು, ಎಲ್ಲೆಲ್ಲಿ ಕೆಲಸ ಮಾಡೋದು ಗೊತ್ತಾ? ನಾನು ಸೊಸೈಟಿಗೆ ಅಧ್ಯಕ್ಷ, ನಾನು ನಿಮ್ಗೆ ಯಾಕ್ರಿ ಮಾಡ್ತೀನಿ ಹೋಗ್ರಿ, ಪ್ರಕಾಶ್ ಅಣ್ಣಂಗೆ ಹೇಳಿವ್ನಿ, ಈರಣ್ಣಂಗೆ ಹೇಳಿವ್ನಿ, ಈ ರೀತಿ ಮಾತಾಡ್ಕೋದ್ರು. ಕೆಲಸ ಮಾಡಿದಾರೆ ಅವರು, ಕೆಲಸ ಮಾಡಿದಾರ್ರಿ ಅವರು. ಹೇಳಿ ಇಲ್ಲೆಲ್ಲ ನೀವು ನೋಡಿ, ಅರ್ಧ ಕೆಲಸ ಮಾಡಿ ಅರ್ಧ ಕೆಲಸ ಬಿಡೋರೆ, ಎಲ್ಲ ಇಲ್ಲಿಂದ ತಗೊಬಿಟ್ಟು ಅಲ್ಲಿ ತಗೊಂಡ್ ಮಾಡಿವ್ರೆ. ಗ್ರಾಮದ ಗ್ರಾಮಸ್ಥರ ಜೊತೆಗೂಡಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯ ಮಲ್ಲೇಶ್, ನಮ್ಮ ಗ್ರಾಮದ ಅವ್ಯವಸ್ಥೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ಮಾಡಿದ ಮೇರೆಗೆ ಅವರ ವಿಶೇಷ ಅನುದಾನದಲ್ಲಿ 30 ಲಕ್ಷ ರು ಗ್ರಾಮದ ಅಭಿವೃದ್ಧಿಗೆ ಅನುದಾನ ನೀಡಿದ್ದಾರೆ. ಅದರಂತೆ ನಮ್ಮ ಗ್ರಾಮದ ಪ್ರಮುಖ ಬೀದಿಗಳಿಗೆ ಸಿಮೆಂಟ್ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿ ಆರಂಭಗೊಂಡಿದೆ. ಆದರೆ ಅದು ನಮ್ಮ ಗ್ರಾಮದ ಜನರಿಗೆ ಸದ್ಬಳಕೆ ಆಗುವ ಮುನ್ನವೇ ಗುತ್ತಿಗೆದಾರನ ಹಣದಾಸೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಾಮಗಾರಿ ನಡೆದ ವಾರಕ್ಕೆ ಸಿಸಿ ರಸ್ತೆಗಳು ಬಿರುಕು ಬಿಟ್ಟು ಅಧ್ವಾನ ವ್ಯವಸ್ಥೆಗೆ ತಲುಪಿದೆ. ಅದಲ್ಲದೆ ನೀಲಿ ನಕ್ಷೆಯಂತೆ ಚರಂಡಿಗಳನ್ನು ನಿರ್ಮಿಸದೆ ಅವೈಜ್ಞಾನಿಕವಾಗಿ ರಸ್ತೆಗಳಿಗೆ ಚರಂಡಿ ನಿರ್ಮಿಸಿ ಪರಿಣಾಮ ಆ ಗುಂಡಿಗಳಿಗೆ ನಮ್ಮ ಗ್ರಾಮದ ವಯೋವೃದ್ಧ ಜನರು ಹಾಗೂ ಜಾನುವಾರುಗಳು ಬಿದ್ದು ಗಾಯಗೊಂಡಿದೆ. ಇದರ ಬಗ್ಗೆ ಸಂಬಂಧಪಟ್ಟ ಸಹಾಯಕ ಇಂಜಿನಿಯರ್ ಜ್ಯೋತಿರಾಣಿಗೆ ಹಲವು ಬಾರಿ ಮನವಿ ಮಾಡಿದರೂ ಕ್ಯಾರೆ ಎನ್ನದೆ ಗುತ್ತಿಗೆದಾರ ಜೈನಹಳ್ಳಿ ದಿನೇಶ್ ಕೈಗೊಂಬೆಯಾಗಿ ಕಣ್ಮುಚ್ಚಿ ಕುಳಿತಿದ್ದಾರೆ. ಗ್ರಾಮ ಅಂತ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು. ಇಲ್ಲಿ ನಮ್ಮ ಸಿದ್ದರಾಮಯ್ಯನ ಅನುದಾನದಲ್ಲಿ 30 ಲಕ್ಷದ ಕಾಂಕ್ರೀಟ್ ರಸ್ತೆ ಕೊಟ್ಟವ್ರೆ. ಅಂದರೆ ನಮ್ಮ ಊರಿಗೆ ಇದುವರೆಗೂ ಯಾವ ಕೆಲಸ ಅಂತೂ ಆಗಿಲ್ಲ. ಇದು ಬಂದದ್ದು ಏನೋ ಒಂದು ಒಳ್ಳೆದಲ್ಲಿ ಅಂದ್ಬಿಟ್ಟು ನಾವು ಯಾರು ನಮ್ಮ ಊರು ಗ್ರಾಮದವರು ಅವ್ನು ಹೆಂಗೆ ಮಾಡಿದ್ರು ಮಾಡಲಿ, ಒಂದು ಒಳ್ಳೆದಲ್ಲಿ ಅನ್ನೋ ಲೆಕ್ಕಾಚಾರಕ್ಕೆ ಒಬ್ಬರು ಕೇಳಿಲ್ಲ ಅವನ್ನ. ಆ ಕೇಳಿದಾರ ಬೇಜವಾಬ್ದಾರಿ ಕಾಂಟ್ರಾಕ್ಟರ್ ದಿನೇಶ ಒಂದು ದಿವಸ ಬಂದು ಇದು ಮಾಡಿಲ್ಲ. ಒಂದು ಟಿಪ್ಪರು ಜಲ್ಲಿ, ಒಂದು ಟಿಪ್ಪರು ಎಂಚಳ್ಗೆ 4-5 ಮೂಟೆ ಸಿಮೆಂಟ್ ಹಾಕವನೆ ನೋಡಿ, ಹೋಯ್ತೈತೆ. ಇವು ಒಂದು ದಿವಸ ಇದು ಹಾಕಿದ ದಿವಸದಿಂದ ಹಿಡಿದು ಇಲ್ಲಿವರೆಗೂ ಒಂದನೇ ನೀರು ಹಾಕಿಲ್ಲ. ಈ ದುಡ್ಡು ಇಷ್ಟೊಂದು ದುಡ್ಡು ಬಳಕೆ ಮಾಡ್ತಾರೋ ಅಧಿಕಾರಿ ಏನು ಮಾಡ್ತಾವ್ರೆ? ಈ ಅಧಿಕಾರಿ ಸೇರಿಕೊಂಡು ಈ ದಿನೇಶ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅವರಿಬ್ರು ಸಾಮಿಲಾಗಿ ದುಡ್ಡು ಹೊಡಿತಾವ್ರೆ. ಆಮೇಲೆ ಇಲ್ಲಿ ಡ್ರೈನ್ ಮಾಡೋರಲ್ಲ, ಅಲ್ಲಿ ಸ್ಲಾಬ್ ಇಲ್ಲ, ಮುಚ್ಚಿ ಮೋಟಿರವ್ರೆ. ಅವ್ರು ಏನು ಮಾಡ್ತಾರೆ? ದನ ಕರುಗಳವೆ ನಮ್ಮೂರಲ್ಲಿ. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಪ್ರಕಾಶ್, ನಮ್ಮ ಗ್ರಾಮದಲ್ಲಿ ಕಾಮಗಾರಿ ನಡೆಯುತ್ತಿರುವುದು ನಿಜಕ್ಕೂ ಸಂತಸ ತಂದಿದೆ. ಆದರೆ ಗುತ್ತಿಗೆದಾರರ ಹಣದಾಸೆಗೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಜನರಿಗೆ ಬಳಕೆ ಆಗಬೇಕಿದ್ದ ಕಾಮಗಾರಿ ವಾರಕ್ಕೆ ಅಧ್ವಾನ ವ್ಯವಸ್ಥೆ ತಲುಪಿದೆ. ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಮಾಡಿ ಅಂತ ಅಂದರೆ ಅರ್ಧ ಮಾಡಿಬಿಟ್ಟು ಇಲ್ಲಿಂದ ಕೆಳಗೆ ಮಾಡೋಕ್ಕಿಲ್ಲ ಅಂತಾನೆ ಮಾಡಿದೆ. ಈ ಡ್ರೈನೇಜ್ ಇರೋ ಡ್ರೈನೇಜ್ ಕಿತ್ತಾಕ್ಬಿಟ್ಟು ಮಾಡವ್ರೆ. ಅದು ಮಾಡೋ ಅಂಥ ಡ್ರೈನೇಜ್ ಮಾಡಿಲ್ಲ, ಅವಶ್ಯಕತೆ ಬೇಕಾಗಿರೋಂಥ ಮಾಡಿಲ್ಲ ಸರ್. ಈ ರೀತಿ ಮಾಡ್ಬಿಟ್ಟು ಹೋಗವ್ರೆ. ನಾವು ಈ ಗಜ್ಜೆ ಒಳಗೆ ದನ ಕಟ್ಟಾಕಬೇಕು, ಮಕ್ಕಳು ಮರಿ ಓಡಾಡ್ತವೆ, ಆ ಕಡೆ ಮನೆ ಮಕ್ಕಳು ಈ ಕಡೆ ಮನೆ ಮಕ್ಕಳು, ಸೊಳ್ಳೆ ಪಳ್ಳೆ ಯಾರು ಬಂದು ತಿಂಗಳಿಗೆ 15 ದಿನಕ್ಕೆ ಹಾಸ್ಪಿಟ್ಲ್ ಬಂದು ಹೋಗ್ಬೇಕು ನಾವು ಮಕ್ಕಳು. ಆ ರೀತಿ ಆಗದೆ ಇದು ಮಾಡಿ ಅಂತ ನಾವು ಬಂದು ಫಸ್ಟ್ ಸ್ಟಾರ್ಟಿಂಗಿಂದ ತೋರಿದ್ದೀವಿ. ಹಂಗೂ ಅರ್ಧ ಮಾಡಿಬಿಟ್ಟು ಅರ್ಧ ಬಿಟ್ಬಿಟ್ಟವ್ರು ನೋಡಿದ್ದಾರೆ. ಈ ರೀತಿ ಅದೇ ಗಲೀಜು. ಹಣದಾಸೆಗೆ ಕಳಪೆ ಕಾಮಗಾರಿಯಾದರೂ ನಿರ್ವಹಣೆ ಮಾಡಬೇಕಾದ ಗುತ್ತಿಗೆದಾರನ ಅಸಡ್ಡೆಗೆ ಬೇಸೊತ್ತು ಗ್ರಾಮಸ್ಥರೇ ತಮ್ಮ ಮನೆಯ ಮುಂದೆ ತಾವೇ ನೀರು ಹಾಕಿ ನಿರ್ವಹಣೆ ಮಾಡಿಕೊಳ್ಳುತ್ತಿದ್ದಾರೆ. ಒಂದ್ ದಿವ್ಸ ಬಂದು ನೀರು ಹಾಕಿ ಒಂದ್ ದಿವಸ ನಾವು ಇದು ಮಾಡಿದೀವಿ ಅಂತ ನೀವೇ ಹಾಕೊಳ್ಳಿ, ನಿಮ್ಮ ಮನೆ ತಗ ನೀವೇ ಹಾಕೊಳ್ಳಿ, ನಿಮ್ಮ ಮನೆ ತಗ ಲಾಭ ಪಿಟ್ ಮಾಡ್ಕೊಳ್ಳಿ ಅಂದ್ರೆ ಅದಲ್ಲಕ್ಕ. ಸಿಎಂ ಮಹಾದಾಸೆಯ ವಿಶೇಷ ಅನುದಾನ ಸದ್ಬಳಕೆ ಆಗದೆ
ಹಳ್ಳ ಹಿಡಿಯುತ್ತದೆ. ಇದಕ್ಕೆ ಕಾರಣಕರ್ತರಾದ ಅಧಿಕಾರಿ ಮತ್ತು ಗುತ್ತಿಗೆದಾರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕಿನ ಕಚೇರಿಯ ಮುಂದೆ ನಮ್ಮ ಊರಿನ ಗ್ರಾಮಸ್ಥರು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಸಿದರು. ಕೇಳಕ್ ಹೋದ್ರೆ ಕೆಲಸಗಾರರಿಗೆ ನಾನು ಮಾಡೋದೇ ಹಿಂಗೆ ಇಷ್ಟೇ ಆಗ್ಯದಂತ. ಇಂಜಿನಿಯರ್ ಮೇಡಮ್ ಕೇಳಕ್ ಹೋದ್ರೆ ಧಮಕಿ ಹಾಕ್ತಾರೆ. ಕಾಂಟ್ರಾಕ್ಟರ್ ಗುತ್ತಿಗೆದಾರ ದಿನೇಶ ಕೇಳಿದ್ರೆ ಅರ್ಧ ಬರ್ಧ ಮಾಡೋದು, ಸ್ಲ್ಯಾಬ್ ಹಾಕಿಲ್ಲ, ಒಬ್ಳಮ್ಮಂಗೆ ಜವರಮ್ಮಂಗೆ ನೋಡೋದು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಕಾಶ್, ಗ್ರಾಮದ ಹಿರಿಯ ಮುಖಂಡ ಸ್ವಾಮಿಗೌಡ, ಮಂಜೇಗೌಡ, ದೊಡ್ಡೇಗೌಡ, ಪ್ರಕಾಶ್, ಚಿಕ್ಕೇಗೌಡ, ರಮೇಶ್, ಮಾದೇವ, ಮೋಹನ್, ಹೀರೇಗೌಡ, ಚಂದ್ರೇಗೌಡ, ಕರೀಗೌಡ, ದೇವೇಗೌಡ, ಜವರಮ್ಮ, ಲೀಲಾವತಿ, ಪುಟ್ಟಲಕ್ಷ್ಮಿ, ರಾಜೇಗೌಡ, ನಿಂಗೇಗೌಡ, ಕುಮಾರ್, ರಮೇಶ್ ಸೇರಿದಂತೆ ಉಪಸ್ಥಿತರಿದ್ದರು.